Hi children, today we are going to start our second lesson of in environmental studies green wealth. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು 3ನೇ ತರಗತಿಯ ಪರಿಸರ ಅಧ್ಯಯನದ 2ನೇ ಪಾಠವಾದಂತಹ ಗ್ರೀನ್ ವೆಲ್ತ್ ಅಂದರೆ ಹಸಿರು ಸಂಪತ್ತು ಎನ್ನುವ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. In the previous class we have learned a little about plants. You have observed the plants that grow around you. Write the names of 10 plants that you know. ನೋಡಿ ಮಕ್ಕಳೇ, ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ ನಿಮ್ಮ ಸುತ್ತಮುತ್ತಲಿರುವ ಅನೇಕ ಚಿಕ್ಕ ಪುಟ್ಟ ಸಸ್ಯಗಳ ಬಗ್ಗೆ ತಿಳಿದುಕೊಂಡು ಬಂದಿದ್ದೀರಿ ಅಲ್ವಾ? ಹಾಗೆಯೇ ನಿಮಗೆ ತಿಳಿದಿರುವಂತಹ ಯಾವುದಾದರೂ 10 ಸಸ್ಯಗಳ ಹೆಸರುಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿರಿ. ಈಗ ಒಂದೊಂದಾಗಿ ಬರಿತಾ ಹೋಗಿ, ಆಯಿತಾ? ಬ್ರಿಂಜಾಲ್, ಟೊಮೆಟೊ, ಬನಾನಾ, ಮ್ಯಾಂಗೋ, ಹೈಬಿಸ್ಕಸ್, ಪಂಪ್ಕಿನ್, ರೋಸ್ ಪ್ಲ್ಯಾಂಟ್, ಜಾಕ್ಫ್ರೂಟ್ ಟ್ರೀ, ನೀಮ್ ಟ್ರೀ ಆ್ಯಂಡ್ ತುಳಸಿ ಪ್ಲ್ಯಾಂಟ್. Observe the rose plant and hibiscus plant. The branches of these plants spread out from the lower part of the plants. As these plants look like clusters, they are called bushes or shrubs. Rose means gulabi. Hibiscus means ದಾಸವಾಳ. Branches ಅಂದರೆ ಗೆಲ್ಲುಗಳು. ಕ್ಲಸ್ಟರ್ಸ್ ಅಂತಂದರೆ ಗೊಂಚಲು ಅಥವಾ ಗುಂಪು. ಬುಷಸ್ ಮೀನ್ಸ್ ಪೊದೆ. ಶ್ರಬ್ಸ್ ಅಂದರೆ ಪೊದರುಗಳು. ನೀವು ದಾಸವಾಳ ಮತ್ತು ಗುಲಾಬಿ ಗಿಡಗಳನ್ನು ತುಂಬ ಹತ್ತಿರದಿಂದಲೇ ನೋಡಿರ್ತೀರಿ ಅಲ್ವ ಮಕ್ಕಳೇ? ಹೇಗಿರುತ್ತವೆ ಅವು ನೋಡಲಿಕ್ಕೆ? ತುಂಬ ಎತ್ತರವಾಗಿ ದಪ್ಪವಾಗಿ ಬೆಳೆದುಕೊಂಡಿರ್ತದ? ಇಲ್ಲ ಅಲ್ವಾ? ದ ಬ್ರಾಂಚಸ್ ಆಫ್ ದೀಸ್ ಪ್ಲ್ಯಾಂಟ್ಸ್ ಸ್ಪ್ರೆಡ್ ಔಟ್ ಫ್ರಮ್ ದ ಲೋವರ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ಸ್. ಬ್ರ್ಯಾಂಚಸ್ ಅಂದರೆ ಗೆಲ್ಲುಗಳು ಅಥವಾ ಕೊಂಬೆ. ಇವುಗಳ ಕೊಂಬೆಗಳು ಏನಾಗಿರ್ತವೆ ಅಂತೇಳಿ ಹೇಳಿದ್ರೆ ಸಸ್ಯಗಳ ತಳಭಾಗದಿಂದಲೇ ಕವಲಾಗಿ ಬೆಳೆದು ಈ ಕವಲುಗಳು ಇಡೀ ಗಿಡಗಳ ತುಂಬೆಲ್ಲ ಹರಡಿಕೊಂಡಿರುತ್ತವೆ. ಇವುಗಳು ನಮಗೆ ನೋಡಲಿಕ್ಕೆ ಶ್ರಬ್ಸ್ ಅಂದರೆ ಪೊದರುಗಳಂತೆ ಕಾಣುತ್ತದೆ. ಆದ್ದರಿಂದ ಇವುಗಳನ್ನು ಬುಷಸ್ ಆರ್ ಶ್ರಬ್ಸ್. ಬುಷಸ್ ಅಂದರೆ ಪೊದೆ ಅಥವಾ ಪೊದರು ಅಂತ ಕರಿತೇವೆ. We all see beautiful plants around us. They are very different types and they are very different sizes. Some are very big and some are very small. There are mainly 4 types of plants. ನಾವೆಲ್ಲರೂ ನಮ್ಮ ಸುತ್ತಮುತ್ತಲೂ ಅತ್ಯಂತ ಸುಂದರವಾದಂಥ ಮರ ಗಿಡಗಳನ್ನು ನೋಡ್ತೇವೆ ಅಲ್ವಾ? ಅದರಲ್ಲಿ ವಿವಿಧ ತೆರನಾದಂತಹ ವಿವಿಧ ಸೈಜುಗಳುಳ್ಳ ಗಿಡ ಮರಗಳನ್ನು ನಾವು ನೋಡ್ತಾ ಇರ್ತೇವೆ. ಹಾಗೆಯೇ ಇವುಗಳ ಒಂದು ಆಕಾರಕ್ಕೆ ಅನುಗುಣವಾಗಿ ಇವುಗಳ ಒಂದು ಬೆಳವಣಿಗೆಯ ಆಧಾರದ ಮೇಲೆ ಈ ಗಿಡ ಮರಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ದೇರ್ ಆರ್ 4 types of plants. First one is herbs, second one is shrubs, third one is trees, fourth one is creepers. Okay, once again tell me student, herbs, shrubs, trees, creepers. First one is herbs. Herbs means ಮೂಲಿಕೆಗಳು ಆರ್ ಸ್ಮಾಲ್ ಪ್ಲ್ಯಾಂಟ್ಸ್. ಹರ್ಬ್ಸ್ ಅಂದ್ರೇನು? ಮೂಲಿಕೆಗಳು ಅಥವಾ ಸ್ಮಾಲ್ ಪ್ಲ್ಯಾಂಟ್ಸ್ ಅಂತೇಳಿ ಹೇಳಿದರೆ ಸಣ್ಣ ಗಾತ್ರದ ಸಸ್ಯಗಳು. Herbs are small plants and their stems are very soft. Herbs are small plants and their stems are very soft. ಸ್ಟೆಮ್ಸ್ ಮೀನ್ಸ್ ಕಾಂಡಗಳು ಅಲ್ವಾ? ಇವು ಸಣ್ಣ ಗಾತ್ರದ ಸಸ್ಯಗಳು. ಯಾವುದು? ಹರ್ಬ್ಸ್.
ಈ ಮೂಲಿಕೆಗಳು ಅಥವಾ ಸಣ್ಣ ಗಾತ್ರದ ಸಸ್ಯಗಳು ಅಂತ ನಾವು ಏನು ಕರಿತೇವೆ, ಇವು ನೋಡಲಿಕ್ಕೂ ಏನಾಗಿರ್ತದೆ, ಸಣ್ಣ ಸಣ್ಣ ಗಾತ್ರದ ಸಸ್ಯಗಳಾಗಿರುತ್ತದೆ. ಆ್ಯಂಡ್ ಇವುಗಳ ಕಾಂಡಗಳು ಮೃದುವಾಗಿ ಇರುತ್ತದೆ. ಇವುಗಳ ಕಾಂಡಗಳು ಏನಾಗಿರ್ತದೆ, ಮೃದುವಾಗಿ ಇರುತ್ತದೆ. ದೇರ್ ಸ್ಟೆಮ್ಸ್ ಆರ್ ವೆರಿ ಸಾಫ್ಟ್. ಫಾರ್ ಎಕ್ಸಾಂಪಲ್ ಮಿಂಟ್, ಕೊರಿಯಾಂಡರ್, ಸ್ಪಿನಾಚ್ ಎಕ್ಸೆಟ್ರಾ. ಮಿಂಟ್ ಅಂತೇಳಿ ಹೇಳಿದರೆ ಪುದೀನ ಗಿಡ ಅಥವಾ ಪುದೀನ ಸೊಪ್ಪಿನ ಗಿಡವನ್ನು ನೀವೆಲ್ಲರೂ ನೋಡಿರ್ತೀರಿ ಅಲ್ವಾ ಮಕ್ಕಳೇ. ಹಾಗೆ ಸೆಕೆಂಡ್ ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು. ನಿಮ್ಮ ಮನೆಯಲ್ಲಿ ದಿನ ಬೆಳಗಾದರೆ ಉಪಯೋಗಿಸ್ತಾರೆ. ಎಲ್ಲರ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಡೈಲಿ ಉಪಯೋಗಿಸ್ತೇವೆ. ಹಾಗೆ ಸ್ಪಿನಾಚ್ ಅಂತೇಳಿ ಹೇಳಿದರೆ ಪಾಲಕ್ ಸೊಪ್ಪು. ಇದನ್ನು ಸಹ ನಾವು ಮನೆಯಲ್ಲಿ ತರಕಾರಿಯ ಒಂದು ವಸ್ತುವಾಗಿ ಇದನ್ನು ಉಪಯೋಗಿಸ್ತೇವೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಶ್ರಬ್ಸ್ ಅಂದ್ರೇನು? ಶ್ರಬ್ಸ್ ಮೀನ್ಸ್ ಮೊದಲೇ ಹೇಳಿದ್ದೆ ನಾನು, ಪೊದೆ ಅಥವಾ ಪೊದರು. ಶ್ರಬ್ಸ್ ಅಂದ್ರೇನು? ಪೊದೆ ಅಥವಾ ಪೊದರು. ದ ಸ್ಟೆಮ್ಸ್ ಆಫ್ ಶ್ರಬ್ಸ್ ಆರ್ ಎ ಬಿಟ್ hard. The branches spread out at the lower part of the plant and shrubs are small to medium size. ಶ್ರಬ್ಸ್ ಮೀನ್ಸ್ ಪೊದರುಗಳು. ಇವುಗಳ ಕಾಂಡಗಳು ಏನಾಗಿರ್ತದೆ ಅಂತೇಳಿ ಹೇಳಿದರೆ ಗಟ್ಟಿಯಾಗಿರ್ತದೆ. ಅಲ್ಲದೆ ಕೊಂಬೆಗಳು ಸಸ್ಯಗಳ ಬುಡದಿಂದಲೇ ಹುಟ್ಟಿರುತ್ತದೆ ಮತ್ತು ಏನಾಗಿರ್ತದೆ, ಹರಡಿಕೊಂಡಿರುತ್ತದೆ. ಇವುಗಳನ್ನು ನಾವು ಸಣ್ಣ ಗಾತ್ರದಿಂದ ಮೀಡಿಯಮ್ ಸೈಜ್ ಅಲ್ವಾ, ಸ್ಮಾಲ್ ಟು ಮೀಡಿಯಮ್ ಸೈಜ್, ಸಣ್ಣ ಗಾತ್ರದಿಂದ ಮಧ್ಯಮ ಗಾತ್ರದವರೆಗೆ ಈ ಸಸ್ಯಗಳು ಬೆಳೆಯುತ್ತವೆ. ದೀಸ್ ಆರ್ ಕಾಲ್ಡ್ ಶ್ರಬ್ಸ್. ಇವುಗಳನ್ನು ನಾವೇನಂತ ಕರಿತೇವೆ? ಪೊದರುಗಳು ಅಂತ ಕರಿತೇವೆ. ಆರ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಮಕ್ಕಳೇ? ಪೊದರುಗಳು ಅಂತಂದ್ರೇನು? The branches spread out at the lower part of the plants and shrubs are small to medium size. ಇವುಗಳ ಕಾಂಡಗಳೇನಾಗಿರ್ತದೆ, ಗಟ್ಟಿಯಾಗಿರ್ತದೆ. ಅಲ್ಲದೆ ಕೊಂಬೆಗಳು ಸಸ್ಯಗಳ ಬುಡದಿಂದಲೇ ಹುಟ್ಟಿರುತ್ತದೆ ಮತ್ತು ಹರಡಿಕೊಂಡಿರುತ್ತದೆ. ಇವುಗಳನ್ನು ನಾವು ಏನಂತ ಕರಿತೇವೆ? ಶ್ರಬ್ಸ್ ಅಂತ ಕರಿತೇವೆ, ಪೊದರುಗಳು ಅಂಥೇಳಿ ಕರಿತೇವೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಏನು ಇದಕ್ಕೆ ಉದಾಹರಣೆ? ಹೈಬಿಸ್ಕಸ್ ಪ್ಲ್ಯಾಂಟ್, ಕಾಟನ್ ಪ್ಲ್ಯಾಂಟ್ ಆ್ಯಂಡ್ ರೋಸ್ ಪ್ಲ್ಯಾಂಟ್. ಗುಲಾಬಿ ಗಿಡ ನೀವು ನೋಡಿದ್ರಿ ಅಲ್ವಾ? ಹೈಬಿಸ್ಕಸ್ ಪ್ಲ್ಯಾಂಟ್, ದಾಸವಾಳ ಎಲ್ಲರೂ ನೋಡಿರ್ತೀರಿ. ಆ್ಯಂಡ್ ಕಾಟನ್ ಪ್ಲ್ಯಾಂಟ್ ಅಂತ ಹೇಳಿದ್ರೆ ಹತ್ತಿ ಗಿಡ. ಹತ್ತಿ ಗಿಡವನ್ನು ಫಾರ್ ಎಕ್ಸಾಂಪಲ್ ರೋಸ್ ಪ್ಲ್ಯಾಂಟ್, ಹೈಬಿಸ್ಕಸ್ ಪ್ಲ್ಯಾಂಟ್, ಕಾಟನ್ ಪ್ಲ್ಯಾಂಟ್. ಕಾಟನ್ ಮೀನ್ಸ್ ಹತ್ತಿ ಗಿಡ. ರೋಸ್ ಪ್ಲ್ಯಾಂಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೈದೆ ಗುಲಾಬಿ ಗಿಡ. ಹೈಬಿಸ್ಕಸ್ ಅಂತಂದರೆ ದಾಸವಾಳ ಗಿಡ. ಆ್ಯಂಡ್ ಥರ್ಡ್ ಒನ್ ಈಸ್ ಟ್ರೀಸ್. ಟ್ರೀಸ್ ಹ್ಯಾವ್ ಹಾರ್ಡ್ ಸ್ಟೆಮ್ ಆ್ಯಂಡ್ ದೇ ಗ್ರೋ ಟಾಲ್ ಆ್ಯಂಡ್ ಟ್ರೀಸ್ ಆರ್ ಬಿಗ್ ಇನ್ ಸೈಜ್. ಮರಗಳನ್ನು ನೋಡಿರ್ತೀರಿ ಅಲ್ವಾ? ಮರಗಳ ಕಾಂಡಗಳು ಗಟ್ಟಿಯಾಗಿ ಇರುತ್ತವೆ. ಹಾಗೆಯೇ ಇವುಗಳು ಎತ್ತರವಾಗಿ ಬೆಳೆಯುತ್ತವೆ. ದೇ ಆರ್ ಗ್ರೋ ಟಾಲ್. ಇವುಗಳು ಎತ್ತರವಾಗಿ ಬೆಳೆಯುತ್ತವೆ. ಮತ್ತು ಟ್ರೀಸ್ ಆರ್ ಬಿಗ್ ಇನ್ ಸೈಜ್. ಇವು ಗಾತ್ರದಲ್ಲಿಯೂ ಸಹ ಏನಾಗಿರ್ತದೆ, ದೊಡ್ಡದಾಗಿ ಇರುತ್ತವೆ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಟ್ರೀ, ಜಾಕ್ ಫ್ರೂಟ್ ಟ್ರೀ ಎಕ್ಸೆಟ್ರಾ. ಮಾವಿನ ಮರ, ಹಲಸಿನ ಮರ, ಹೀಗೆ ಇನ್ನು ಅನೇಕ ಮರಗಳನ್ನು ನೀವು ನೋಡಿರ್ತೀರಿ ಅಲ್ವಾ? ಆ್ಯಂಡ್ ಫೋರ್ತ್ ಒನ್ ಕ್ರೀಪರ್ಸ್. ವಾಟ್ ಆರ್ ದ ಕ್ರೀಪರ್ಸ್? ಕ್ರೀಪರ್ಸ್ ಮೀನ್ಸ್ ಬಳ್ಳಿ ಗಿಡಗಳು. ಕ್ರೀಪರ್ಸ್ ಹ್ಯಾವ್ ಲಾಂಗ್ ಸ್ಟೆಮ್ಸ್ ಬಟ್ ದೇ ಆರ್ ಸ್ಮಾಲರ್ ಇನ್ ಸೈಜ್. ಇವುಗಳ ಕಾಂಡಗಳು, ಸ್ಟೆಮ್ಸ್ ಅಂದ್ರೇನು? ಕಾಂಡಗಳು ಏನಾಗಿರ್ತದೆ, ಉದ್ದವಾಗಿದ್ದು ಸಣ್ಣದಾಗಿ ಇರುತ್ತದೆ. ಫಾರ್ ಎಕ್ಸಾಂಪಲ್ ಪಂಪ್ಕಿನ್, ವಾಟರ್ ಮೆಲಾನ್, ಬೀನ್ಸ್, ಬಿಟರ್ ಗಾರ್ಡ್ ಎಕ್ಸೆಟ್ರಾ. ಪಂಪ್ಕಿನ್ ಗೊತ್ತುಂಟು ನಿಮಗೆ ಅಲ್ವಾ? ಕುಂಬಳಕಾಯಿ ಗಿಡ. ವಾಟರ್ ಮೆಲಾನ್ ಅಂತೇಳಿ ಹೇಳಿದ್ರೇನು? ಕಲ್ಲಂಗಡಿ ಗಿಡ. ಹಾಗೆ ಬೀನ್ಸ್ ಅಂತ ಹೇಳಿದರೆ ಬೀನ್ಸು. ಹಾಗಲಕಾಯಿ, ಬಿಟರ್ ಗಾರ್ಡ್ ಅಂತೇಳಿ ಹೇಳಿದ್ರೇನು? ಹಾಗಲಕಾಯಿ ಗಿಡ. ಇವೆಲ್ಲ ಬಳ್ಳಿ ಗಿಡಗಳು ಅಂದರೆ ಕ್ರೀಪರ್ ಪ್ಲ್ಯಾಂಟ್ಸ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.